ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಪರ್ವದಿಂದ ಇವತ್ತು ಒಂದು ಹಾಲಿನ ಡೈರಿ ವಿಚಾರ ಬಗ್ಗೆ ಬಂದಿದ್ದು. ಇವತ್ತು ನಮ್ಮ ಬಿಳಿಯೋಳ ಪಂಚಾಯತ್ ರೈತರುಗಳು ಬೆಳಗ್ಗೆನೇ ಫೋನ್ ಹಾಕಿ ಈ ವಿಚಾರಕ್ಕೆ ಬರಬೇಕು ಅಂತ ಕೇಳ್ಕೊಂಡ್ರು. ಏನು ವಿಚಾರ ಅಂದರೆ 2 ತಿಂಗಳಿಂದ ಹಾಲಿನ ಬಿಲ್ನ ಇವತ್ತು ಸಹ ಹಾಕಿಲ್ಲ ರೈತರುಗಳಿಗೆ. ರೈತರು ಎಲ್ಲೋಗ್ಬೇಕು? ತಿಂಗ್ಳಿಗೆ ಒಂದ್ಸಲಿ ಬಿಲ್ನ ಕಾಯ್ಕೊಂಡು ಕುತ್ಕೊಳ್ಳೋಂಥ ಜನ ಇವತ್ತು ರೈತರುಗಳು, ನಮ್ಮ ರೈತರುಗಳು. ಆ ರೈತರುಗಳು ಏನು ಮಾಡ್ತಾರೆ, ಬೆಳಿಗ್ಗೆ ಎದ್ದರೆ ಹಸುಗಳಿಗೆ ಮೇವು, ಬೂಸ, ಹಿಂಡಿ, ಇನ್ನೊಂದು ಮತ್ತೊಂದು ಎಲ್ಲ ಅವ್ರಿರ್ತಾವೆ ಸಾಲಲ್ಲೋ ಇಲ್ಲ ಸಂಘದಲ್ಲೋ ಇನ್ನೊಂದು ಮತ್ತೊಂದು ಎತ್ಕೊಂಡು ಒಂದು ತಿಂಗ್ಳಿಗೆ ಒಂದ್ಸಲಿ ಬರುತ್ತೆ ಅಂತ ಕಾಯ್ಕೊಂಡು ಕುಂತಿರ್ತಾರೆ. ಅಂಥದ್ರಲ್ಲಿ ಅವರು 2 ತಿಂಗಳಾದ್ರೂ ಬಿಲ್ ಹಾಕಿಲ್ಲ ಅಂದರೆ ಅವ್ರು ಎಲ್ಲಿ ಹೋಗ್ಬೇಕು? ಹಾಲಿನ ಪೇಮೆಂಟ್ ಹಾಕಿರ್ಲಿಲ್ಲ. ನಾವು ಕೇಳಕ್ಕಿಂತ ಅವ್ರನ್ನ ಕೇಳಿ ಐಆರ್ ಹೋದ್ರು, ಅಲ್ಲಿ ಅವ್ರಿಗೆ ಹೇಳಿದೀವಿ ಇವ್ರಿಗೆ ಹೇಳಿದೀವಿ ಅಂತ ಹೇಳ್ತಾರೆ. ಇದು ನಾವು ಕೇಳೋವಷ್ಟು ಎಲ್ಲ ಕೇಳ್ದವ್ರನ್ನ, ಯಾಕೆ ಬನ್ನಿ ಹಾಲಿನ ಬಿಲ್ ಹಾಕೊಡಿ ಸರ್ ಅಂತ. ಇಲ್ಲ ಸೂಪರ್ವೈಸರ್ಗೆ ಹೇಳಿದೀನಿ, ಅಲ್ಲಿ ಹೇಳಿದೀನಿ, ಮಾಡಿಸ್ಕೊಳ್ಳಿ ಹೋಗಿ ಅಂತ ಕೇಳಿದ್ರು. ನಾವು ಕೇಳೋಷ್ಟು ಕೇಳೋ ಮೇಡಮ್ ಅವರು ಅವ್ರು ಹೇಳಿದ್ದಾರೆ ಇನ್ನು ಈಗ ಹಾಕಲ್ಲ, ಬೆಳಿಗ್ಗೆ ಬನ್ನಿ ನೋಡೋಣ ಅಂತ 3 ದಿವಸ ಹೇಳಿದ್ರು. ನಾವು ಅದಕ್ಕೆ ಬೆಳಿಗ್ಗೆ ಕೇಳಿದಾಗ ಫೋನ್ ಮಾಡಿದ್ರೆ ನಮ್ಗೇನು ಧಮಕಿ ಹಾಕ್ತೀರಾ, ಏನ್ ಹಾಕ್ತಿರೋ ಧಮಕಿನ, ಬಂದು ಹಾಕೊಡ್ತೀವಿ ಬಿಡಿ ಬಿಲ್ಲಿ ಅಂತ ಹೇಳಿದ್ರು. ಆಮೇಲೆ ತಿರ್ಗಾ ಇಲ್ಲಿ ಬಂದು ಆಫೀಸರ್ ಮಾಡಿದ್ರೆ ರೀಸನ್ ಬಗ್ಗೆ ಅವ್ರ ಮೇಲೆ ಫೋನ್ ಮಾಡ್ಕೊಂಡು ಹೇಳಿದ್ರು. ಈಗೇನೋ ಹೇಳ್ಬಿಟ್ಟು ಏನೋ ಫೋನ್ ಮಾಡಿ ಹೇಳಿದಾರೆ ಮಾಡ್ಕೊಡಿ ಅಂತ ಹೇಳಿದ್ರಂತೆ. ಈಗ ಆಗ್ತೀನಿ ಅಂತ ಹೇಳಿ ಬಿಳೆದೇವಲ್ಲಿ ಡೈರಿಲಿ ಎಲ್ಲ ಅದೇ ಒಂದೂವರೆ ತಿಂಗಳಿಂದ ಬಿಲ್ ಆಗ್ತಲೆ. ಇವ್ರ ಮೇಲೆ ಅವ್ರು ತೋರಿಸ್ಕೊಂಡು ಇವ್ರ ಮೇಲೆ ಅವ್ರು ತರಿಸ್ಕೊಂಡು ನಮ್ಮ ಈಗ ಆಗ ಬರೀ ಕತೆ ಆಡ್ಕೊಂಡು ಅವ್ರನ್ನ ಇವ್ರು ತೋರಿಸೋದು ಇವ್ರು ಅವ್ರನ್ನ ತಗೊಂಡಿದ್ರು. ಈ ಅಧಿಕಾರಿಗಳು ಅವ್ರ ಮೇಲೆ ಇವ್ರು ಹೇಳೋದು ಇವ್ರು ಅವ್ರ ಮೇಲೆ ಹೇಳ್ಕೊಂಡು ಮುದ್ದೆ ಮಾಡಿದ್ರು. ಈಗ ನಮ್ಮ ಮುನಿಯಪ್ಪ ಅವ್ರು ಬಂದು ಅದನ್ನ ಏನ್ ಮಾಡ್ಬೇಕು ಮಾಡಿ ಮಧ್ಯಸ್ಥಿ ಕಾರ್ಯಕರ್ತರೆಲ್ಲ ಬಂದು ನಮ್ಮ ರೈತ ಸಂಘರೆಲ್ಲ ಬಂದು ಅದನ್ನ ಬಗೆಹರಿಸಿದ್ದಾರೆ.